ಅನುಕೂಲ ಮಾಡಿದ್ರು, ಇವರು ಕೆಡಿಸಿದ್ರು ಅಂತ ಇವತ್ತಿನ ಸಹಿತ ಅವ್ರ ವಿರುದ್ಧ ಇದ್ದಾರೆ. ಇವತ್ತಿನ ಸಹಿತ ನಮ್ಮ ಕರೇರಿ ಶ್ರೀ ಅವರು ಅದನ್ನು ವಾದ ಮಾಡ್ತಾ ಬರ್ತಾ ಇದ್ದಾರೆ. ಕರೇರಿ ಶ್ರೀ ಅವರಾಗಿರ್ಬೋದು, ನಮ್ಮ ಇನ್ನುಳಿದ ಇಲ್ಲಿಯ ಲಿಂಗಾಯತ ಪರವಾಗಿ ಹೋರಾಟ ಮಾಡುವಂಥವ್ರಾಗಿರ್ಬೋದು, ಅಲ್ಲಿ ಒಂದು ರೀತಿ ಒಡಕುಂಟಾಗಿದೆ. ಹೀಗಾಗಿ ಅಲ್ಲಿ ಒಂದು 30-40% ಆಗಿ ಎಷ್ಟು ಆದರೂ ಸಹಿತ ಅಷ್ಟು ಮೊದಲ ಕಡೆ ಬಂದರೆ ಒಕ್ಕಲಿಗರಲ್ಲಿ ಒಂದು ಇವತ್ತು 30% ಇವ್ರ ಕಡೆ ಇದ್ದಾರೆ ಅಂತ ಅನ್ನಿಸ್ತದೆ. ಯಾರ ಪರವಾಗಿ? ಶಿವಕುಮಾರ್ ಅವ್ರ ಪರವಾಗಿ. ಇನ್ನೂ ಒಂದು 10-20% ಆಯ್ತಪ್ಪ ಅಂತಂದ್ರೆ 50-55% ಆಯ್ತಪ್ಪ ಅಂದ್ರೆ ಸಹಜವಾಗಿ ದೇವೇಗೌಡರ ಹೊರತು ಅಲ್ಲಿ ಬೀಳ್ತದೆ. ಇಲ್ಲೇ ನಮ್ಮ ಎಂ ಬಿ ಪಾಟೀಲರಾಗಿರ್ಬೋದು, ಅವ್ರ ಜೊತೆಗಾರರಾಗಿರ್ಬೋದು, ನಮ್ಮ ಏನಪ್ಪ ಅಂದ್ರೆ ವಿಶೇಷವಾಗಿ ಈ ಲಿಂಗಾಯತರನ್ನು ಪ್ರತಿಪಾದನೆ ಮಾಡುತ್ತಿರುವಂಥ ಒಂದು ಹೋರಾಟ ಸಮಿತಿ ಇರ್ಬೋದು, ಜಾಮದಾರ್ ಅವರು ಸಹಿತ ಈ ದಿಶೆಯಲ್ಲಿ ಭಾಳ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲೂ ಸಹಿತ ಒಡಕಿರೋದ್ರಿಂದ ಲಿಂಗಾಯತ ಮತಗಳು ಒಕ್ಕಲ ಮತಗಳು ಡಿವೈಡ್ ಆಗಿ ಇಲ್ಲೇ ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು ಅಂತ ದೂರದೃಷ್ಟಿ ಇಟ್ಕೊಂಡು ದೂರನೋ ದೂರ್ತಾನೋ, ಯಾಕಂದ್ರೆ ರಾಜಕೀಯದಲ್ಲಿ ಎಲ್ಲ ದೂರ್ತ ಹೇಳುವಂಥದ್ದಿಲ್ಲ. ಈ ಎಲ್ಲ ನೆಲೆಗಟ್ಟಿನೆಲ್ಲ ಇವತ್ತೇನಾಯ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ರೀತಿ ವಿಚ್ಛೇದನದಾಗ ಆಗಿಬಿಡ್ತು ಅಂತ. ಹೀಗಾಗಿ BJP ಮತ್ತು JDS ಒಂದು ದೊಡ್ಡ ನುಂಗಲು ಅರ್ಥಾಗ್ಯದ. ಅದೇ ಕಾಲ JS ಪಾಟೀಲ್ ಅಂತ ಒಬ್ಬರು ಇದ್ದಾರೆ, ಅವ್ರ ಬಗ್ಗೆಯೂ ಇವತ್ತು ಕಾಲೇಜ್ಗಳು ಅವ್ರ ಮಿನಿಸ್ಟ್ರುಗಳು ತೊಗೊಳ್ಳುವಂಥ ಸಾಹಿತ್ಯಗಳಿದ್ದಾರೆ ಲಿಂಗಾಯತರ ಕಡೆಯಿಂದ. ಅಂದ್ರೆ ಒಟ್ಟಾರೆಯಾಗಿ ಈ ಎಲ್ಲ ಡೆವಲಪ್ಮೆಂಟ್ ಅದಕ್ಕೆ ಇವತ್ತು ನಮ್ಮ ಶಿವಕುಮಾರ್ ಅವರು ಭಾಳ ಬ್ಯೂಟಿಫುಲ್ಲಾಗಿ ತಮ್ಮ ಮೇಲೆ ತೊಗೊಳ್ತಾ ಇಲ್ಲ. ಯಾಕಂದ್ರೆ ತಾವೇನು ಹೇಳಿದರು ಅದಕ್ಕೆ ವಿರೋಧ ಮಾಡುವಂಥ ಮಾನಸಿಕ ಸ್ಥಿತಿ ಸಿದ್ದರಾಮಯ್ಯರಲ್ಲಿ ಅವ್ರ ಬೆಂಬಲಿಗರಲ್ಲಿರ್ಬೋದು. ಅದಕ್ಕಾಗಿ ಹೈಕಮಾಂಡ್ ಏನು ಹೇಳ್ತದಲ್ಲ ಆ ರೀತಿ ನಾವು ಹೋಗೋಣ ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಹೈಕಮಾಂಡ್ಗೆ ಹೇಳಿಬಿಟ್ಟಿದ್ದಾರೆ, ನಾನು ನನ್ನ ಕ್ಯಾಬಿನೆಟ್ ಮಾಡೋದು ಸ್ವಾತಂತ್ರ್ಯ ಇರಬೇಕಂತೇಳಿ. ಅಂದ್ರೆ ಇಲ್ಲಿ ಸಿಂಪಲ್ ಏನದಪ್ಪ ಅಂದ್ರೆ ನಾವು ಪೂರ್ಣ ಪ್ರಮಾಣದ ಅಧಿಕಾರವನ್ನು ಶಿವಕುಮಾರ್ ಅವ್ರಿಗೆ ಕೊಟ್ಟಿದ್ದೀವಿ, ಒಕ್ಕಲಿಗರಿಗೆ ಕೊಟ್ಟಿದ್ದೀವಿ, ಆಡಳಿತ ಮಾಡಿರಿ, ನಮ್ಮ ನಾಳೆ ಆರಿಸಿ ತೊಗೊಂಡ್ಬರ್ರಪ್ಪ ಅನ್ನೋದು ಒಂದು ಮೆಸೇಜ್ ಇಲ್ಲಿ ಕಳಿಸ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಬಿಡ್ತದೆ ಗೊತ್ತಿಲ್ಲ. ಆದರೆ ಇದು ಮಾತ್ರ ಇವತ್ತು ನಮ್ಮ ಕುಮಾರಸ್ವಾಮಿಗಳಿಗೆ ಮತ್ತು ದೇವೇಗೌಡರಿಗೆ ಮಾತ್ರ ನುಂಗಲಾರದ ಬಿಸಿ ತುಪ್ಪ. ಇವರನ್ನು ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಒಂದು ರೀತಿಯಿಂದ ದೇವೇಗೌಡರ ಸ್ಥಾನಕ್ಕಿದ್ದು ಮೇಲಕ್ಕೆ ತಂದಿರಿಸಿದ್ದು. ಇವತ್ತು ಅಧಿಕಾರ ಇದ್ದವಾಗ ಮಾತ್ರ ಬೆನ್ನತ್ತಾರೆ ಜನ, ಯಾವ ಕಾಲಕ್ಕೂ ಅಷ್ಟೇ. ಇವತ್ತೆಲ್ಲ ಮೊನ್ನೆಲ್ಲ ನೀನೆಲ್ಲ ಯಾವ ಕಾಲಕ್ಕೆ ಯಾರು ಅಧಿಕಾರ ಇದ್ದಾರೆ ಅವರ ರಾಜ ಪ್ರತ್ಯಕ್ಷ ದೇವದ. ಹಾಗಾಗಿ ಇವತ್ತು DK ಶಿವಕುಮಾರ್ ಅವರು ಒಕ್ಕಲಿಗರ ಮತ ಒಡೆಯುವಲ್ಲೇ 30 ದಿನದವರು ಇವತ್ತು 50-60 ಆಗ್ಬೋದು.